ಕಸಪುರದೊಳಗೆ ರಿಲೀಸ್ ಆದ ತಕ್ಷಣನೇ ಬಿಳಿಯಪ್ಪ ಅಂತ ಕರ್ಣ ಅಂತ ಮಾಡ್ದು, ಜನಕ ಅಂತ ಮಾಡ್ದು, ಆಮೇಲೆ ಗೋಣಿಚೀಲ ಅಂತ ಮಾಡ್ದು, ಪುಟ್ಬೋಸಿ ಅಂತ ಮಾಡ್ದು. ಅವತ್ತು ಓಡಕ್ ಶುರು ಮಾಡಿದ್ದ ಜರ್ನಿ ಮೇಡಮ್ ಸಿನಿಮಾಗಳನ್ನ ತುಂಬಾ ನೋಡಿದೀವಿ ನಾವು. ಪ್ರೇಮ್ ಸರ್ಗೆಲ್ಲ ನಮ್ಮ ಶಾರ್ಟ್ ಫಿಲ್ಮ್ಸ್ ಎಲ್ಲ ತೋರಿಸಿ ಟ್ರೈ ಎದ್ದು ನಿಂತ್ಕೊಳ್ಳಂಗೇನಿಲ್ಲ, ಕುತ್ಕೊಳ್ಳೆ ನಾನು ಹಂಗೆ ಫೈಟ್ ಮಾಡ್ಬೇಕು, ನಾನು ಹಂಗೆ ಹೀರೋ ಆಗ್ಬೇಕು ಅನ್ಕೊಂಡಿದ್ದು. ಅಂದ್ರೆ ನಮ್ಮ ಪರ್ಸನಲ್ ಲೈಫ್ ಏನಾದ್ರು ಕೇಳಿದ್ರೆ ಮೇಡಮ್ ಅದು ಗೊತ್ತಾಗಲ್ಲ ಮೇಡಮ್ ಅಂತ ಹೇಳ್ಬೋದು. ಸ್ಟೇಷನ್ ಅಲ್ಲಿ ಹೆಡ್ ಕಾನ್ಸ್ಟೇಬಲ್ ಆಗಿ ಕೆಲಸ ಮಾಡ್ತಿರ್ತೀನಿ. ಇದನ್ನ ನೋಡಿದ್ರೆ ಅಯ್ಯೋ ಏನಕ್ಕಪ್ಪ ಈ ಸಿನಿಮಾ ನೋಡಿದೆ ಅಂತ ಖಂಡಿತವಾಗ್ಲೂ ಒಂದ್ಸಲ. ಮೇಡಮ್ ನೆಕ್ಸ್ಟ್ ಕ್ವಶನ್. ರಾಜ್ ಟೀಚರ್ ಥ್ಯಾಂಕ್ಸ್ ಹೇಳಿ. ಸಿದ್ದಣ್ಣ 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 ಅಂತ ಎಲ್ರು ಅಂತಲ್ಲ, ಅದಕ್ಕೆ ನಾನು ಸಿದ್ದಣ್ಣ ಅಂದ್ಬಿಟ್ಟೆ. ಆಟ ಶುರು ಆಯ್ತು ಅಂದ್ಮೇಲೆ ಮಕ್ಕಳ ಆಟನೇ ಅದು. ಈ ಸಿನಿಮಾದಲ್ಲಿ ಅನುಭವಿಸಿದ್ರೆ ನಾವು ಹೇಳ್ಬೋದು ಅಷ್ಟೇ. ಇಷ್ಟು ಸಿನಿಮಾಗಳಿಗೆ ಕಂಪೇರ್ ಮಾಡಿದಾಗ ಈ ಒಂದು ಸಿನಿಮಾ ನಿಮ್ಮ ಲೈಫಲ್ಲಿ ಎಷ್ಟು ಸ್ಪೆಷಲ್? ಇದನ್ನ ಕನ್ನಡ ಜನತೆ ಯಾವ ರೀತಿ ರಿಸೀವ್ ಮಾಡ್ತಾರೆ ಅನ್ನೋದನ್ನೇ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ದೊಡ್ಡವರೇ ಹೇಳಿದ್ದಾರೆ, ನಮ್ಮ ರಾಜ್ಕುಮಾರ್ ಸರ್, ಸೀನಿಯಲ್ ಅಂತೂ ಅದ್ಭುತವಾಗಿ ಸೀನ್ಗಳು ಇರುತ್ತೆ. ಸರಿ, ಒಂದ್ 20 ರೂಪಾಯಿ ರೀಚಾರ್ಜ್ ಮಾಡಿಸು ಮಚ್ಚ ಅಂತಾರೆ. ಇನ್ ಮುಂದೆ ಬೆಳ್ಳಿ ಪರದಲ್ಲಿ ಹಂಗೆ ಬೆಳೆಸ್ತೀರಾ ಅಂತ ನಂಬಿಕೆ ನನಗಿದೆ. ನೋಡಿ ಮೇಡಮ್, ನನಗೆ ಉಲ್ಟಾ ಪಲ್ಟಾ ಮಾಡ್ತಾಳೆ. ಗೂಬೆ ಅಂತ ಅದ್ಭುತ ಕಲಾವಿದೆ ಇವರು. ಗೂಬೆ ಅಲ್ಲ ಗೊಂಬೆ ಇವ್ರ ಹೆಸರು. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಾನು ಪಲ್ಲವಿ ಎನ್ ರಾಜ್. ರಕ್ಕಸಪುರದೋಳ್ ಸಿನಿಮಾ ಇದೇ ಫೆಬ್ರವರಿ 6ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಸೊ ರಕ್ಕಸಪುರದೋಳ್ ಸಿನಿಮಾದಲ್ಲಿ ಅಭಿನಯಿಸಿರುವಂತಹ ಕಲಾವಿದರ ಪರಿಚಯಿಸುವಂತಹ ಕೆಲಸ, ಸರಣಿ ಸಂದರ್ಶನವನ್ನ ನಿಮ್ಮ ಕನ್ನಡ ಪಿಕ್ಚರ್ ಮಾಡ್ತಾ ಇರುವಂಥದ್ದು. ಸೊ ಸದ್ಯಕ್ಕೆ ನನ್ನ ಜೊತೆಗೆ ಸಿನಿಮಾದಲ್ಲಿ ಒಂದು ವಿಭಿನ್ನವಾದಂತಹ ಶೇಡ್ನಲ್ಲಿ ಕಾಣಿಸ್ಕೊಂಡಿರುವಂತಹ ಸಿದ್ದಣ್ಣ ಅವರಿದ್ದಾರೆ. ಸೊ ನೀವು ಇವರನ್ನ ಈಗಾಗಲೇ ತುಂಬ ಸಿನಿಮಾಗಳಲ್ಲಿ ನೋಡಿರ್ತೀರಾ, ನಕ್ಕಿರ್ತೀರಾ, ಖುಷಿ ಪಟ್ಟಿರ್ತೀರಾ. ಸೊ ನನ್ನ ಜೊತೆಗೆ ಅವರಿದ್ದಾರೆ. ಸೊ ನಾ ವೆಲ್ಕಮ್ ಮಾಡಿ ಆಮೇಲೆ ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡೋಣ. ಸರ್ ನಮಸ್ತೆ ಸರ್, ಹೇಗಿದ್ದೀರಾ? ನಮಸ್ತೆ ಮೇಡಮ್, ನಾನು ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ ಸರ್. ಏನ್ ಸರ್ ಮುಖ ಹಂಗ್ ಇಟ್ಕೊಂಡು ಕೂತಿದ್ದೀರಾ? ಅಷ್ಟು ಹಿಂಸೆ ಕೊಡ್ತಿದೀವ ನಾವು? ಹಿಂಸೆ ಏನಿಲ್ಲ ಮೇಡಮ್, ನ್ಯಾಚುರಲ್ ಆಗಿ ಇರುತ್ತೆ. ನ್ಯಾಚುರಲ್ ಆಗಿ. ನೀವು ಸಿದ್ದಣ್ಣ ಅಂತಂದ್ರೆ ನನ್ನ ಹೆಸರು ಸಿದ್ದು ಮಂಡ್ಯ ಅಂತ. ಸಿದ್ದು ಮಂಡ್ಯ ಅಂತ ಎಲ್ಲರೂ ಸಿದ್ದಣ್ಣ ಅಂತಾರೆ. ಅಣ್ಣ ಅನ್ನೋದಕ್ಕೂ ಸಿದ್ದು ಮಂಡ್ಯ ಅನ್ನೋದಕ್ಕೂ ವ್ಯತ್ಯಾಸ ಇರುತ್ತಲ್ವಾ? ಸಾರಿ, ಸಿದ್ದು ಮಂಡ್ಯ ಅವರು. ಓಕೆನಾ ಸರ್? ಈಗ ಖುಷಿ ಐತೆ ಸರ್? ಆಯ್ತು ಮೇಡಮ್. ಯಾಕೆಂದ್ರೆ ನಾವು ಮಂಡ್ಯದಿಂದ ಬಂದಿದ್ದೀನಿ ಅಂತ ಗೊತ್ತಾಗ್ಬೇಕಲ್ಲ. ಹಾ, ಈಗ ಮಂಡ್ಯ ರಮೇಶ್ ಅಂತಿದ್ದಾರೆ, ಮಂಡ್ಯ ಸಿದ್ದು ಅಂತ ಇರ್ತಾರೆ. ಹಂಗೆ ಏನಾದ್ರು ಚೇಂಜಸ್ ಇದ್ರಲ್ಲಿ ಏನಾದ್ರು ರಕ್ಕಸಪುರದೊಳಗೆ ರಿಲೀಸ್ ಆದ ತಕ್ಷಣನೇ ಬಿಳಿಯಪ್ಪ ಅಂತ ಕರೀತಾರೆ. ಬಿಳಿಯಪ್ಪ. ಹಾ, ಯಾಕೆಂದ್ರೆ ನಾವು ಭದ್ರಾವತಿಯಿಂದ ಬಂದಿರೋದು ಅವಾಗ. ಅದಕ್ಕೆ ಬಿಳಿಯಪ್ಪ. ಹಾ, ಅದಕ್ಕೆ ಬಿಳಿಯಪ್ಪ. ಸರ್ ನೀವು ತುಂಬಾ ಸಿನಿಮಾಗಳು ಮಾಡಿದಿರಾ, ಶಾರ್ಟ್ ಮೂವೀಸ್ ಮಾಡಿದಿರಾ ಸರ್. ಈ ರಕ್ಕಸಪುರದೊಳು ಅನ್ನುವಂತಹ ಪ್ರಪಂಚಕ್ಕೆ ನೀವು ಹೆಂಗ್ ಸರ್ ಎಂಟ್ರಿ ಆದ್ರಿ? ಮೇಡಮ್, ಇದೊಂದು ವಿಭಿನ್ನವಾಗಿ ಎಂಟ್ರಿ ಆಗಿದ್ದು. ಯಾಕೆ ಆಕ್ಚುಲಿ ಏನಂದ್ರೆ ನಮ್ದು ವೆಬ್ ಸೀರೀಸ್ ಅಲ್ಲಿ ನಮ್ಮ ಟೀಮ್ ಅಂತ ಇದೆ ಒಂದು. ನಮ್ಮ ಅಮಿತ್ ಸರ್ ಅಂತಿದ್ದಾರೆ. ಅಮಿತ್ ಸರ್ ನಮ್ಗೆ ಶಾರ್ಟ್ ಫಿಲ್ಮ್ಸ್ ಫಸ್ಟ್ ಟೈಮ್ ಮಾಡಿದಾಗ ನಾವು 2010 ಇಂದ ಹಿಡಿದು 21 ಕೆಲಸ ಮಾಡಿದ್ದೀವಿ. ಬಟ್ ನಾವು ಅಲ್ಲಿವರೆಗೂ ನಮ್ಗೆ ಯಾರಿಗೂ ಗೊತ್ತೇ ಇಲ್ಲ. 2016 ಒಂದು 4-5 ಶಾರ್ಟ್ ಫಿಲ್ಮ್ ಮಾಡ್ದೋ. ಒಂದು ಋಣ ಅಂತ ಮಾಡ್ದು, ಜನಕ ಅಂತ ಮಾಡ್ದು, ಆಮೇಲೆ ಗೋಣಿಚೀಲ ಅಂತ ಮಾಡ್ದು, ಪುಟ್ಬೋಸಿ ಅಂತ ಮಾಡ್ದು. ಆ ಶಾರ್ಟ್ ಫಿಲ್ಮ್ ಮಾಡಿದಾಗ ಒಂದೇ ಒಂದಕ್ಕೆ ನಮಗೆ ಒಂದು ಒಳ್ಳೆ ಒಪಿನಿಯನ್ ಸಿಕ್ಕಿದ್ದು ಗೋಣಿಚೀಲ ಅಂತ. ಬಟ್ ಅದರಲ್ಲಿ ಡಿಸೋಜಾ ಅಂತ ಕ್ಯಾರೆಕ್ಟರ್ ಮಾಡಿದೆ. ಏನು ಸರ್ ಇದು ಈ ಥರ ಸಕ್ಕದಾಗಿದೆ, ಈ ಥರನೂ ಶಾರ್ಟ್ ಫಿಲ್ಮ್ ಮಾಡ್ಬೋದಾ ಅಂತ ಒಂದಷ್ಟು ಮಾತುಕತೆ ಆಗಿತ್ತು. ಅದಾದಮೇಲೆ ತಿರ್ಗಾ ಸ್ಟ್ರಗ್ಲಿಂಗ್ ಸ್ಟಾರ್ಟ್ ಆಯಿತು. ಸ್ಟ್ರಗ್ಲಿಂಗ್ ಸ್ಟಾರ್ಟ್ ಆದಮೇಲೆ ಲಾಕ್ಡೌನ್ ಟೈಮಲ್ಲಿ ನಮ್ದು ಫಸ್ಟ್ ಟೈಮ್ ಬಾಯಿ ಬಡ್ಕೆ ಅಂತ ರಿಲೀಸ್ ಆಯ್ತು. ಅವಾಗ ಒಂದು ಅದ್ಭುತವಾದ ಕಲಾವಿದ ನೀನು ಅಂತ ಹೇಳಕ್ ಶುರು ಆಯ್ತು. ಅವತ್ತು ಓಡಕ್ ಶುರು ಮಾಡಿದ್ದ ಜರ್ನಿ ರಕ್ಕಸಪುರದವರೆಗೂ ಬಂದು ನಿಂತಿದೆ. ನಾನು ರಕ್ಕಸಪುರದೊಳ್ಳಿ ಸೆಲೆಕ್ಟ್ ಆಗ್ಬೇಕಂತ ಕಾರಣ ಏನಂದ್ರೆ, ನಾವು ಸಿನಿಮಾಗಳು ನೋಡ್ಕೊ ಬಂದಿದ್ದು. ಯಾರಂದ್ರೆ ರಕ್ಷಿತಾ ಮೇಡಮ್ ಸಿನಿಮಾಗಳು ತುಂಬಾ ನೋಡಿದೀವಿ ನಾವು. ಅವಾಗ ಇನ್ನೂ ಎಜುಕೇಶನ್ ಮಾಡ್ತಿದ್ದೋ ಆ ಟೈಮಲ್ಲೇ ನೋಡಿದ್ದು. ಅವರು ನಮ್ಮ ವೆಬ್ ಸೀರೀಸ್ಗಳನ್ನ ನೋಡಿ ಇವರಿಬ್ರು ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ ಅಂತ ನಮ್ಮ ಪ್ರೇಮ್ ಸರ್ಗೆ ಹೇಳಿ, ಅದಾದಮೇಲೆ ಪ್ರೇಮ್ ಸರು ನಮಗೆ ರವಿ ಸಾರಂಗ ಸರ್ಗೆ ಒಂದು ಡೈರೆಕ್ಷನ್ ಮಾಡು, ನೀನು ಚಿನ್ನ ತಲೆ ಕೆಡ್ಸ್ಕೊಬೇಡ, ಎಷ್ಟು ದಿನ ಅಂತ ಇಲ್ಲೇ ಇರ್ತೀಯ ಅಂತ ಒಬ್ಬ ನಿರ್ದೇಶಕರಿಗೆ ಸಪೋರ್ಟ್ ಮಾಡೋದು ತುಂಬ ಕಡಿಮೆ. ಬಟ್ ಅಂದರೆ ಒಂದು ಆತ್ಮವಿಶ್ವಾಸ ಇರೋ ವ್ಯಕ್ತಿಗಳಿಗೆ ಸಪೋರ್ಟ್ ಮಾಡೇ ಮಾಡ್ತಾರೆ. ಅವಾಗ ಸೆಲೆಕ್ಟ್ ಮಾಡುವಾಗ ನಮ್ಮ ರಕ್ಷಿತಾ ಮೇಡಮ್ ಹೇಳಿರೋದು, ಮುಹೂರ್ತದಲ್ಲೇ ಹೇಳಿದ್ದು. ನಮ್ಗೆ ಅವಾಗಲೇ ಗೊತ್ತಾಗಿದ್ದು. ನಮ್ಮ ಗೌರವ್ ಜೊತೆ ಮಾತಾಡಿದ್ರು ರಕ್ಷಿತಾ ಮೇಡಮ್ಮು. ಇಲ್ಲಿ ಪ್ರೇಮ್ ಸರ್ಗೆಲ್ಲ ನಮ್ಮ ಶಾರ್ಟ್ ಫಿಲ್ಮ್ಸ್ ಎಲ್ಲ ತೋರಿಸಿ, ಇಲ್ಲ ಇವರಿಬ್ರು ತುಂಬ ಚೆನ್ನಾಗಿ ಮಾಡ್ತಾರೆ, ಇವರಿಬ್ರು ಕರಿ ರವಿ, ಇವರಿಬ್ರು ಹಾಕ್ಕೊಳ್ಳಿ ಚೆನ್ನಾಗಾಗುತ್ತೆ, ಫ್ಯಾಂಟಾಸ್ಟಿಕ್ ಕಾಮಿಡಿಯನ್ ಅಂತ. ಬಟ್ ಏನಂದರೆ ಸರಸ್ವತಿ ಪುತ್ರಿಯರು ಸರಸ್ವತಿ ಪುತ್ರನ ಉಗಿಳ್ತಾರೆ ಅನ್ನೋದೇ ಒಂದು ದೊಡ್ಡ ಖುಷಿ. ಅವಾಗ ನಾವು ಸೆಲೆಕ್ಟ್ ಆಗಿದ್ದು ಈ ಸಿನಿಮಾಗೆ. ಹಾಗೇನೆ ಬತ್ತ ಈ ಟೀಮಲ್ಲಿ ಏನಂದ್ರೆ ನಮ್ದೇ ಆದ ಅಂದ್ರೆ ಒಂದು ರಾಜ್ವಿ ಶೆಟ್ಟಿ ಸರ್ ಆಗಿರ್ಬೋದು, ನಮ್ಮ ರವಿ ಸಾರಂಗ ಸರ್ ಆಗಿರ್ಬೋದು, ನಮ್ಮ ರವಿವರ್ಮ ಸರ್ ಆಗಿರ್ಬೋದು, ಎಲ್ಲ
ತುಂಬ ಒಂದೇ ಕುಟುಂಬದ ಸದಸ್ಯರ ಥರ ಮುಂದೆ ಬಂದು ಅಲ್ಲಿ ಏನೇ ಆಗು ಹೋಗುಗಳಾಗಲಿ ನಾವು ಜೊತೆಲೇ ಇರ್ತಿದ್ದೋ, ಜೊತೆಲೇ ಮಾತಾಡ್ತಿದ್ದೋ. ಆಮೇಲೆ ಸರ್ ಬಂದಾಗ ನಾವು ಎದ್ದು ನಿಂತ್ಕೊಂಡ್ರೆ ಎದ್ದು ನಿಂತ್ಕೊಳ್ಳಂಗೇನಿಲ್ಲ, ಕುತ್ಕೊಳ್ಳೆ ಸುಮ್ಮನೆ ಅಂತ ಹೇಳೋರು. ನನಗೆ ಖುಷಿ ಆಗ್ತಿತ್ತು. ನಾವು ಸಿನಿಮಾನ ಥಿಯೇಟ್ರಲ್ಲಿ ತೆರೆ ಮೇಲೆ ನೋಡಿ ಹೊರಗಡೆ ಬಂದಾಗ ನಾನು ಹಂಗೆ ಫೈಟ್ ಮಾಡಬೇಕು, ನಾನು ಹಂಗೆ ಹೀರೋ ಆಗಬೇಕು ಅಂದ್ಕೊಂಡಿದ್ದವರು ಇವ್ರನ್ನ ನೋಡಿದ ತಕ್ಷಣನೇ ಆ ಭಾವನೆಗಳೇ ಇಲ್ಲ. ಇವ್ರಿಷ್ಟು ಮೃದು ಮನಸ್ಸಲ್ಲಿ ಇರೋರು ವ್ಯಕ್ತಿ ಅಂತ ಗೊತ್ತಾಯ್ತು. ಹಾಗಾಗಿ ಈ ಸಿನಿಮಾದಲ್ಲಿ ಒಂದು ಅದ್ಭುತ ಕ್ಯಾರೆಕ್ಟ್ರು ರಾಜ್ಬಿ ಶೆಟ್ಟಿ ಸರ್ ಜೊತೆ ಕ್ಯಾರಿ ಆಗುತ್ತೆ ಕ್ಯಾರೆಕ್ಟ್ರು. ಇದನ್ನ ಕೊಟ್ಟಂತ ನಮ್ಮ ನಿರ್ದೇಶಕ ರವಿ ಸಾರಂಗ ಸರ್ಗೂ ಥ್ಯಾಂಕ್ಸ್ ಹೇಳ್ಬೇಕು, ಪ್ರೇಮ್ ಸರ್ಗೂ ಥ್ಯಾಂಕ್ಸ್ ಹೇಳ್ಬೇಕು, ರಕ್ಷಿತಾ ಮೇಡಮ್ ಥ್ಯಾಂಕ್ಸ್ ಹೇಳ್ಬೇಕು. ನೆಕ್ಸ್ಟ್ ಕ್ವಶನ್ ಏನಾದ್ರು ಕೇಳಿದ್ರೆ ಅದೇ ನನ್ಗೆ ಏನು ನೀವು ಮಾತಾಡಕ್ಕೆ ಅವಕಾಶ ಕೊಟ್ಟಿಲ್ಲ, ಎಲ್ಲ ಒಂದೇ ಸಲ ಹೇಳ್ಬಿಟ್ಟಿದ್ರೆ ಅಲ್ಲ ಮೇಡಮ್. ಒಂದೇನಂದ್ರೆ ಟ್ರೈನ್ ಶುರು ಆಗುತ್ತೆ ಒಂದ್ಸಲಿ, ಅದು ಎಕ್ಸ್ಪ್ರೆಸ್ ಅಂತಿದ್ರೆ ಎಲ್ಲಿ ನಿಲ್ಸುತ್ತೆ ಮೇಡಮ್? ಇದೆ ಪ್ಯಾಸೆಂಜರ್ ಅಂದ್ರೆ ನಿಲ್ಸುತ್ತೆ ಸ್ಟಾಪ್ ಅಂತ. ಇದು ಎಕ್ಸ್ಪ್ರೆಸ್ ಅಂತ ಶುರು ಮೇಡಮ್. ಫೀಲಿಂಗ್ಸ್ ನ ಒಂದ್ಸಲಿ ಹೇಳಕ್ ಶುರು ಆದಾಗ ಕಟ್ ಮಾಡಕ್ ಆಗಲ್ಲ, ಯಾಕೆಂದ್ರೆ ನಮ್ ಪರ್ಸನಲ್ ಲೈಫ್ ಏನಾದ್ರು ಕೇಳಿದ್ರೆ ಮೇಡಮ್ ಅದು ಗೊತ್ತಾಗಲ್ಲ ಮೇಡಮ್ ಅಂತ ಹೇಳ್ಬೋದು. ಇದು ಹಂಗಲ್ಲ, ಆ ಭಾವನೆಗಳನ್ನ ಯಾವ್ದನ್ನು ಕಟ್ಟಿಡಿಬಾರ್ದು ಅಷ್ಟೇ. ಈಗ ಹೇಳ್ಬೇಕು ಅಂತ ಖಂಡಿತವಾಗ್ಲೂ ಹೇಳ್ಬೇಕು. ಅದಕ್ಕೆ ನಾನು ನೀವು ಮಾತಾಡಿ ಅಂತ ಹೇಳಿ ಸುಮ್ಮನೆ. ಸರಿ ಮೇಡಮ್, ಇವಾಗ ನಾನು ಕೇಳ್ತೀನಿ ಸರ್. ಹೇಳಿ ಸರ್, ಈ ಸಿನಿಮಾದಲ್ಲಿ ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದ್ರೆ? ಈ ಸಿನಿಮಾದಲ್ಲಿ ನನ್ನ ಪಾತ್ರದ ಬಗ್ಗೆ ಕೇಳಕ್ ಹೊರಟಾಗ ಬಿಳಿಯಪ್ಪ ಅಂತ ಒಂದು ಕ್ಯಾರೆಕ್ಟರ್, ಸ್ಟೇಷನ್ ಅಲ್ಲಿ ಹೆಡ್ ಕಾನ್ಸ್ಟೇಬಲ್ ಆಗಿ ಕೆಲಸ ಮಾಡ್ತಿರ್ತೀನಿ. ಗೊತ್ತಲ್ಲ ಹೆಡ್ ಕಾನ್ಸ್ಟೇಬಲ್ ಅಂದ್ರೆ ಮಾಮೂಲಿ ಯಾರು ಹೆಂಗಾರು ಮಾಡ್ಕೊಂಡು ಹೋಗ್ಲಿ ನಮ್ಗೆ ಏನಪ್ಪ ಅಂತ, ಆ ಥರ ಕ್ಯಾರೆಕ್ಟ್ರು. ಬಟ್ ಅತ್ಯದ್ಭುತವಾಗಿದೆ, ಒಂದು ಮೆಸೇಜ್ ಓರಿಯೆಂಟೆಡ್ ಕ್ಯಾರೆಕ್ಟರ್ ಇದು. ಖುಷಿ ಆಗುತ್ತೆ. ಅಂದ್ರೆ ಸೀರಿಯಸ್ ಪಾತ್ರನ ಅಥವಾ ಸಮಯಕ್ಕೆ ಈ ಸಮಯದ ಬೊಂಬೆ ಅಂತಾರಲ್ಲ ಹಂಗೆ ಯಾವಾಗ ಕ್ಯಾರೆಕ್ಟರ್ ಸೀರಿಯಸ್ ಆಗುತ್ತೆ, ಯಾವಾಗ ನಗಿಸ್ತಾ ಇರುತ್ತೆ, ಯಾವಾಗ ಅಳ್ತಾ ಇರುತ್ತೆ ಅಂತ ಗೊತ್ತಿರಲ್ಲ. ಒಟ್ಟಲ್ಲಿ ಈ ಸಿನಿಮಾದಲ್ಲಿ ಒಂದು ಎಂಜಾಯ್ಮೆಂಟ್ ಅಲ್ಲಿ ಹೋಗ್ತಾ ಇರುತ್ತೆ ಕ್ಯಾರೆಕ್ಟರ್. ಇವರು ಇನ್ಸ್ಪೆಕ್ಟ್ರಾ ಗೌರವ್ ಅವರು? ಗೌರವ್ ಇಲ್ಲ, ನನ್ನ ಸಹಪಾಠಿ. ನಾನೇ ಹೆಡ್ ಕಾನ್ಸ್ಟೇಬಲ್ ಅಂದ್ರೆ ನನ್ಕಿಂತ ಒಂದು ಚಿಕ್ಕ ಕಾನ್ಸ್ಟೇಬಲ್ ಅಂತ ಇರ್ತಾರೆ. ಹಂಗೆ ಇದ್ರಲ್ಲಿ ಎಲ್ಲಾ ಕ್ಯಾರೆಕ್ಟರ್ ತುಂಬಾ ಇಂಪಾರ್ಟೆಂಟ್ ಕ್ಯಾರೆಕ್ಟರ್. ಜಹಾಂಗೀರ್ ಸರ್ ಮಾಡಿದ್ದಾರೆ, ಜಹಾಂಗೀರ್ ಸರ್ ನಮ್ಮ ಇವರು ಬಿ ಸುರೇಶ್ ಸರ್ ಮಾಡಿದ್ದಾರೆ, ಅತ್ಯದ್ಭುತವಾಗಿ ಮಾಡಿದ್ದಾರೆ. ಈ ಸಿನಿಮಾ ಬಂದು ಒಂದು ಮೆಸೇಜ್ ಓರಿಯೆಂಟೆಡ್ ಸಿನಿಮಾ. ಇದನ್ನ ನೋಡಿದ್ರೆ ಅಯ್ಯೋ ಏನಕ್ಕಪ್ಪ ಈ ಸಿನಿಮಾ ನೋಡಿದೆ ಅಂತ ಖಂಡಿತವಾಗ್ಲೂ ಒಂದ್ಸಲ ಕನ್ನಡ ಜನತೆ ಥಿಯೇಟ್ರಿಗೆ ಬಂದು ನೋಡ್ಬೇಕು. ಇವಾಗ 10:30ಗೆ ಶೋ ಶುರು ಆಗುತ್ತೆ, 1:30ಗೆ ಪೈರಸಿ ವಿಡಿಯೋ ಸಿಗುತ್ತೆ ಅಂತ ಕೂತ್ಕೊಂಬೇಡಿ. ನಿಜವಾಗ್ಲೂ ಹೇಳ್ತೀನಿ, ಕನ್ನಡ ಸಿನಿಮಾ ಬೆಳೆಸ್ಬೇಕು, ನೀವೇ ಬೆಳೆಸೋದು. ನಾನು ಪೈರಸಿ ವಿಡಿಯೋ ಆ್ಯಪ್ ಹಾಕೊಂಡಿದ್ರೆ ಮಾತ್ರ ನನಗೆ ಬರುತ್ತೆ, ನನ್ನ ಪೈರಸಿ ಆ್ಯಪೇ ಇಲ್ಲ ಅಂದ್ರೆ ಎಲ್ಲಿ ಬರುತ್ತೆ? ಖಂಡಿತವಾಗ್ಲೂ ಆ ಆ್ಯಪ್ ಎಲ್ಲ ಯೂಸ್ ಮಾಡಕ್ಕೆ ಹೋಗ್ಬೇಡಿ. ನಾನು ಹೇಳ್ಕೊಳ್ಳೋದು ಇಷ್ಟೇ, ಕನ್ನಡ ಸಿನಿಮಾದಲ್ಲಿ ಹೊಸ ನಟರುಗಳು ಬರ್ತಾನೆ ಇರ್ತಾರೆ. ಆ ನಟರುಗಳಿಗೆ ಸಪೋರ್ಟ್ ಮಾಡ್ಬೇಕಂದ್ರೆ ನೀವು ಖಂಡಿತವಾಗ್ಲೂ ಮೊಬೈಲಲ್ಲೇ ಇರಬೇಡಿ, ಥಿಯೇಟ್ರಿಗೂ ಕೂಡ ಬನ್ನಿ. ಥಿಯೇಟ್ರಿಗೆ ನೀವು ಯಾವಾಗ ಜಾಸ್ತಿ ಜನ ಬರೋದಿಲ್ವೋ ಅವತ್ತು ಥಿಯೇಟ್ರು ನಶಿಸಿ ಹೋಗ್ತಾರೆ. ಈಗ ಕಪಾಲಿ ಥಿಯೇಟ್ರ್ ಹೊಡೆದಾಕಿದ್ರು, ಮೂವಿಲ್ಯಾಂಡ್ ಥಿಯೇಟ್ರ್ ಹೊಡೆದಾಕಿದ್ರು, ಎಲ್ಲ ಹೊಡೆದಾಕೊಂಡೇ ಬರ್ತಿದ್ದಾರೆ. ಯಾಕೆ ಅಂದ್ರೆ ಥಿಯೇಟ್ರಿಗೆ ಜನ ಹೋಗ್ಲಿಲ್ಲ ಅಂದ್ರೆ ಅವ್ರು ಅದನ್ನೇ ಮಾಡ್ಬೇಕಲ್ಲ. ಹಾಗಾಗಿ ಮೇಡಮ್ ನೆಕ್ಸ್ಟ್ ಕ್ವಶನ್. ಅಲ್ಲ ನೀವು ಹೇಳ್ತಾ ಇರಲ್ಲ? ಇಲ್ಲ ಅಷ್ಟೇ ಮೇಡಮ್, ನಶಿಸಿ ಹೋಗ್ತವೆ ಅಂತ ಗೊತ್ತಾಗ್ಬೇಕು, ಅವ್ರು ಬರ್ತಾರೆ ಅಂತ ಗೊತ್ತಾಯ್ತು. ಓಕೆ, ನೋಡಿ ಅವರ ಕಳಕಳಿಯ ಮನವಿ ಅದು, ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ. ಸೊ ಸರ್, ನಿಮ್ಮ ಹಾಗೆ ಗೌರವ್ ಅವರ ಕಾಂಬಿನೇಷನ್ ಕಾಮಿಡಿಯಲ್ಲಿ ಯಾವ ರೀತಿ ವರ್ಕ್ ಆಗಿದೆ ಮೇಡಮ್? ಅಲ್ಲಿ ಸೀನು ಏನ್ ಕೇಳುತ್ತೆ, ನಾವು ಇಂಡಿವಿಜುವಲ್ ಆಗೂ ನಾವು ಎಕ್ಸ್ಟ್ರಾ ನಾವು ಸೇರಿಸ್ಕೊಂಡು ಮಾಡ್ತೀವಿ ಅನ್ನೋದಕ್ಕೂ ಆಗಲ್ಲ. ಆ ಸೀನ್ ಏನ್ ಸೀಕ್ವೆನ್ಸ್ ನ ಕೇಳ್ತಿರುತ್ತೆ ಅದರಲ್ಲಿ ನಾವಿಬ್ರು ಕೋಆರ್ಡಿನೇಟ್ ಮಾಡ್ಕೊಂಡು ಆಕ್ಟ್ ಮಾಡ್ತಿರ್ತೀವಿ. ರಾಜ್ಬಿ ಶೆಟ್ಟಿ ಸರ್ ಕೂಡ ನಮ್ಮ ಜೊತೆ, ಅವ್ರ ಜೊತೆ ನಾವು ಆಕ್ಟ್ ಮಾಡ್ತಿರುವಾಗ ಅನ್ಕೋತಾ ಇರ್ತೀವಿ ಇವ್ರೇನು ನಮ್ಗೆ ಇಷ್ಟೊಂದು ಕ್ಲೀನಾಗಿ ಮಗು ತರ ಹೇಳ್ಕೊಡ್ತಾರೆ ಅಂತ. ರಾಜ್ಬಿ ಶೆಟ್ಟಿ ಸರ್ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದ್ರೆ ಅವ್ರ ಜೊತೆ ವರ್ಕ್ ಮಾಡಿದ ಅನುಭವ ಹೇಗಿತ್ತು ಸರ್? ಸರ್ ಅದ್ಭುತ. ಈ ಮಗು ಜೊತೆ ನಾನ್ ಚಿಕ್ಕ ಹುಡುಗ ಅಂದ್ರೆ ಇನ್ನೊಬ್ಬ ಚಿಕ್ಕ ಹುಡುಗನ್ ಕರ್ಕೊಂಡ್ ಬಂದ್ರೆ ಗೋಲಿ ಆಟನೇ ಆಡಕ್ಕಾಗತ್ತೆ. ಹಂಗೆ ಅವರು ಚಿಕ್ಕ ಮಕ್ಕಳ ತರನೇ ಒಂದೆಲ್ಲಾನು ಹೇಳ್ಕೊಡ್ತಿದ್ರು. ನಮ್ಮ ಹುಡ್ಗ ನಾನ್ ಹುಡ್ಗ ಬಾರ ನಿನ್ ಸಿದ್ದಣ್ಣ ಬಾಯ್ಲಿ ಅನ್ನೋರು, ಆ ಅಣ್ಣನ ತೆಗ್ದಾಕಿದ್ರೆ ಸಿದ್ದು ಅಂತಾನೆ ಇರ್ತಿತ್ತು. ಅಲ್ಲಿಂದಾನೇ ಬಂದಿದ್ದು ಸರ್ ಸಿದ್ದಣ್ಣ ಅನ್ನೋದು. ರಾಜ್ಬಿ ಶೆಟ್ಟಿ ಸರ್ ಹೇಳಿದ್ರೆ ನಿಮ್ಗೆ ಸಿದ್ದಣ್ಣ 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 ಅಂತ ಎಲ್ರು ಅಂತಲ್ಲ, ಅದಕ್ಕೆ ನಾನು ಸಿದ್ದಣ್ಣ ಅಂದ್ಬಿಟ್ಟೆ. ಆಯ್ತು ಮೇಡಮ್, ಥ್ಯಾಂಕ್ ಯು. ಸಿದ್ದಣ್ಣಂಗೆ ಸಿದ್ದು ಮಂಡ್ಯ ಅಂತಾನೆ ಹೇಳ್ಬೇಕು ನೋಡಿ ಅವ್ರ ಹೆಸರು. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. ಸರ್, ನೀವು ಅನುಭವನ ಹಂಚ್ಕೊಂಡಿಲ್ಲ ಸರ್? ಆಟ ಆಡ್ತಿದೀವಿ ಅಂತ ಹೇಳಿದ್ರು. ಆಟ ಆಡ್ತಿದೀವಿ ಅಂದ್ಮೇಲೆ ಗೊತ್ತಾಯ್ತಲ್ಲ, ಆಟ ಶುರು ಆಯ್ತು ಅಂದ್ಮೇಲೆ ಮಕ್ಕಳ ಆಟನೇ ಅದು. ಅಂದ್ರೆ ಆ ಸಿನಿಮಾದಲ್ಲಿ
ಜೊತೆಲಿ ಕ್ಯಾರಿ ಮಾಡೋದಿದೆಯಲ್ಲ, ಅವರು ಹೀರೋ ಆಗಿ ಆಕ್ಟ್ ಮಾಡಿ ಕ್ಯಾರವನ್ಗೆ ಹೋಗ್ಬಿಡೋದು ಎಷ್ಟೋ ಜನ ನಾವು ನೋಡಿದೀವಿ. ನಮ್ಮ ಜೊತೆ ಸಹಪಾಠಿಗಳು ಸಿನಿಮಾದಲ್ಲಿ ಕೆಲಸ ಮಾಡಿದಾಗ ಆಗಿರ್ಬೋದು, ಅವ್ರಿಗೆ ಕ್ಯಾರವಾನ್ ಇದೆ ಅಂತ ಹೇಳಿದ್ರೆ ಸೀನ್ ಮುಗಿದ ತಕ್ಷಣ ಹೋಗೋರು. ಅವ್ರು ಹೋಗಿ ಅಸಿಸ್ಟೆಂಟ್ ಡೈರೆಕ್ಟ್ರು, ಅಸೋಸಿಯೇಟ್ ಡೈರೆಕ್ಟ್ರು ಟ್ಯಾಪ್ ಮಾಡಿ ಕೆಳಗಡೆ ಇಳಿಸೋವರೆಗೂ ಅವ್ರು ಇಳಿತಿರ್ಲಿಲ್ಲ. ಹಂಗಾಗಿಲ್ಲ ಇದು. ಏನಂದ್ರೆ ಒಂದೇ ಸ್ಕೂಲ್ ಮಕ್ಕಳು ಅಂದ್ರೆ ಒಂದೇ ಬೆಂಚಿನ ಹುಡುಗರು ಅಂತಾರಲ್ಲ, ಹಂಗೆ ಆ ಥರ ಸಿನಿಮಾ ಸಪೋರ್ಟ್ ಸರ್ ಮಾಡಿದ್ದು ತುಂಬ ಖುಷಿ ಆಯಿತು. ರವಿ ವರ್ಮ ಸರ್ ಪ್ರತಿ ಸಲ ಬಂದಾಗ್ಲೂ ನಾವೇನಾದರೂ ಬಂದಿದ್ದಾರೆ ಅಂತ ಎದ್ದು ನಿಂತ್ಕೊಂಡ್ರೆ ಇಲ್ಲೆಲ್ಲ ಕೂತ್ಕೊಳ್ರಿ ಯಾಕೆ ದೊಳ್ತೀರಾ ಅನ್ನೋದು ಆ ಒಂದು ಸ್ವಭಾವ ಇದೆಯಲ್ಲ, ಅದನ್ನು ನಿಜವಾಗ್ಲೂ ನಾವು ನೆಕ್ಸ್ಟ್ ಸಿನಿಮಾದಲ್ಲಿ ಎಷ್ಟೇ ಪ್ರೊಡ್ಯೂಸರ್ಸ್ ಬಂದರೂ ಕೂಡ ಈ ಭಾವನೆಗಳನ್ನ ನಾವು ನೋಡೋದು ಕಡಿಮೆ ಇರ್ತದೋ ಇದಕ್ಕಿಂತ ಜಾಸ್ತಿ ಇರ್ತದೋ ಹೇಳೋಕ್ಕಾಗಲ್ಲ. ಈ ಸಿನಿಮಾದಲ್ಲಿ ಅನುಭವಿಸಿದ್ರೆ ನಾವು ಹೇಳ್ಬೋದು ಅಷ್ಟೇ ಅಲ್ವಾ ಸರ್. ನೆಕ್ಸ್ಟು ಇವರೆಲ್ಲರ ಜೊತೆಗೂ ಅನುಭವಿಸಿದಂತಹ ಒಂದಷ್ಟು ಅಭಿನಯಿಸಿದಂತಹ ಒಂದು ಜರ್ನಿ ಇರುತ್ತಲ್ಲ ಸರ್, ಈ ರಕ್ಕಸಪುರದೊಳ ಅನ್ನುವಂತಹ ಸಿನಿಮಾದಲ್ಲಿ, ಆ ಒಂದು ಜರ್ನಿ ಬಗ್ಗೆ ಹೇಳೋದಾದ್ರೆ? ಮೇಡಮ್ ಹೇಳಿದ್ನಲ್ಲ ಮೇಡಮ್, ಒಂದೇ ಕುಟುಂಬದ ಸದಸ್ಯರು ಅಂತ. ಆ ಕುಟುಂಬದಲ್ಲಿ ಯಾರೇ ಇಲ್ಲ ಅಂದ್ರೂ ಕೂಡ ಅಷ್ಟು ಜನಕ್ಕೂ ನೋವಾಗಿರುತ್ತೆ. ಯಾರೋ ಇನ್ನೊಬ್ಬ ಬಂದು ಸೇರ್ಕೋತಿದೆ ಅನ್ನೋದ್ರೆ ಖುಷಿಯಾಗಿ ಸೇರಿಸ್ಕೋತಿರ್ತಾರೆ. ಹಂಗೆ ಅಭಿನವ ಸಂಬಂಧ ಇದು ಅಷ್ಟೇ ಸರ್. ಇವ್ರ ಹತ್ರ ಮಾತಾಡ್ಬೇಕಾದ್ರೆ ಇವ್ರು ಹೇಳ್ತಾ ಇದ್ರು, ಡೇವಿಡ್ ಸರ್ ಹೇಳ್ತಾ ಇದ್ರು, ಒಂದಷ್ಟು ಶೂಟಿಂಗ್ ಸೀನ್ಗಳಲ್ಲಿ ನಮಗೆ ಭಯಾನಕವಾದಂತಹ ಅನುಭವ ಆಯ್ತು ಅಂತ. ನಿಮಗೆ ಆ ರೀತಿ ಏನಾದ್ರು ಆಯ್ತು ಸರ್? ನೀವು ಬೇರೆ ಪೊಲೀಸು ಹೆಡ್ ಕಾನ್ಸ್ಟೇಬಲ್, ಸಾರಿ ಅಲ್ಲ, ಎಷ್ಟು ಹೆಡ್ ಕಾನ್ಸ್ಟೇಬಲ್ ಮಾಡಿದ್ದೀವಿ ಮೇಡಮ್. ಹೆಡ್ ಕಾನ್ಸ್ಟೇಬಲ್ ಕ್ಯಾರೆಕ್ಟರ್ ಕೊಟ್ಟಿದ್ದು ಡೈರೆಕ್ಟರ್ ಅಲ್ವಾ, ಅವ್ರು ಏನು ಭಾವನೆಯಲ್ಲಿ ಕ್ಯಾರೆಕ್ಟರ್ ಬರ್ದಿರ್ತಾರೆ ಆ ಭಾವನೆಗಳೆಲ್ಲ ಆಕ್ಟ್ ಮಾಡೋಕ್ಕಾಗುತ್ತೆ. ಅದಕ್ಕಿಂತ ಹೆಚ್ಚಿಗೂ ಮಾಡೋಕ್ಕಲ್ಲ. ಇದಕ್ಕಿಂತ ಕಡಿಮೆ ಮಾಡಿದ್ರೆ ಏನಪ್ಪ ನೀನು ಇದಕ್ಕೋಸ್ಕರ ಬಂದಿದೆ ಅಂದ್ಬಿಡ್ತಾರೆ. ಅತಿ ಓವರ್ ಮಾಡಿದ್ರೆ ಯಾಕಪ್ಪ ಓವರ್ ಮಾಡ್ತೀವಿ ಅಂತಾರೆ. ಅವ್ರಿಗೆ ಏನು ಬೇಕು ಆ ಕ್ಯಾರೆಕ್ಟರ್ಗೆ ಆ ಫೀಲಿಂಗ್ ಮಿಸ್ ಮೇಡಮ್, ಆ ಫೀಲ್ ಮಾಡ್ಕೊಂಡು ಬರ್ದಿರ್ತಾರೆ. ಅದಕ್ಕೆ ನಾವು ಧಕ್ಕೆ ತರದಂಗೆ ಆಕ್ಟ್ ಮಾಡಿದಾಗ ಅನಿಸುತ್ತೆ ತುಂಬ ಅದ್ಭುತ ಕಲಾವಿದ ಅಂತ ಅನಿಸುತ್ತೆ. ಇಷ್ಟು ಸಿನಿಮಾಗಳಿಗೆ ಕಂಪೇರ್ ಮಾಡಿದಾಗ ಈ ಒಂದು ಸಿನಿಮಾ ನಿಮ್ಮ ಲೈಫಲ್ಲಿ ಎಷ್ಟು ಸ್ಪೆಷಲ್ ಮೇಡಮ್? ನಾವು ಹೇಳೋದು ನಾವು ಮಾಡೋ ಪ್ರತಿ ಸಿನಿಮಾನು ಮೊದಲನೇ ಸಿನಿಮಾ, ನಾವು ಮಾಡೋ ಪ್ರತಿ ಸಿನಿಮಾನು ಅಲ್ಟಿಮೇಟ್. ಇದನ್ನ ಕನ್ನಡ ಜನತೆ ಯಾವ ರೀತಿ ರಿಸೀವ್ ಮಾಡ್ತಾರೆ ಅನ್ನೋದನ್ನೇ ಇಂಪಾರ್ಟೆಂಟ್ ಆಗುತ್ತೆ ಹೊರತು ನಾನು ಅಲ್ಟಿಮೇಟ್ ಆಗಿ ಮಾಡಿದ್ದೀನಿ, ನಾನು ಅದ್ಭುತ ಕಲಾವಿದ ಅಂತ ನಾನು ಹೇಳ್ಕೊಳ್ಳಲ್ಲ. ನಾನು ಇನ್ನೂ ಚಿಕ್ಕ ಕಲಾವಿದ, ಇನ್ನೂ ಕಲಿತಿದ್ದೀನಿ, ಇನ್ನೂ ಕಲಿಕೆ ತುಂಬ ಇದೆ, ಕಲಿತಿದ್ದೀನಿ. ನಮ್ಮ ದೊಡ್ಡವರೇ ಹೇಳಿದ್ದಾರೆ, ನಮ್ಮ ರಾಜ್ಕುಮಾರ್ ಸರ್, ಅವ್ರು 200 ಸಿನಿಮಾ ಮಾಡಿದ್ರು ಕೂಡ ನಾನು ಇನ್ನೂ ಕಲಿಯೋದೇನೋ ತುಂಬ ಇದೆ, ನಾನು ಇನ್ನೂ ಕಲಿಬೇಕು ಅಂತಿದ್ರು. ಹಾಗೆ ನಾನು ಒಬ್ಬ ಚಿಕ್ಕ ಕಲಾವಿದನಾಗಿ ಹೇಳ್ತೀನಿ, ನಾನು ಎಷ್ಟೇ ಸಿನಿಮಾ ಮಾಡಿದ್ರು ಕೂಡ ಇನ್ನೂ ಕಲಿಯೋದು ತುಂಬ ಇದೆ, ಇನ್ನೂ ಕಲಿತೀನಿ. ಇನ್ನೂ ಕಲಿತಿರ್ತೀರಾ? ಹೌದು. ಯಾವುದಾದ್ರು ಸಾಂಗ್ಗಳಲ್ಲಿ ಬರ್ತೀರಾ ಸರ್ ನೀವು? ಯಾವ ಸಾಂಗಲ್ಲಿ ಮೇಡಮ್? ಈ ಸಾಂಗಲ್ಲಿ ಅದೇ ಮಾಂಟೇಜ್ ಸಾಂಗಲ್ಲಿ ಬರ್ತಿರ್ತೀವಿ. ಅದಾದಮೇಲೆ ನೆಕ್ಸ್ಟ್ ಸೀನಲ್ಲಂತೂ ಅದ್ಭುತವಾಗಿ ಸೀನ್ಗಳಿರುತ್ತೆ. ನೀವು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿದಾಗಲೇ ಗೊತ್ತಾಗುತ್ತೆ. ಎಲ್ಲ ನಾನೇ ಹೇಳ್ಬಿಟ್ರೆ ಖಂಡಿತವಾಗ್ಲೂ ವಿಡಿಯೋ ಚಾನಲಲ್ಲೇ ಕುತ್ಕೊಂಡ್ಬಿಡ್ತೀರಾ. ನಮ್ಮ ಕನ್ನಡ ಜನತೆ ಹೆಂಗೆ ಅಂದರೆ ಅವಾಗೆಲ್ಲ 1 GB ಒಂದು ತಿಂಗಳು ಯೂಸ್ ಮಾಡಿದ್ರೆ ಇವತ್ತು 1.5 GB, 2 GB, 2.5 GB, 3 GB ಎಲ್ಲ ನರ್ದಿ ಕುಡ್ಕೊಂಬಿಟ್ಟವ್ರೆ. ಇವಾಗ ಉಳಿದೇ ಇಲ್ಲ. ಸಾಯಂಕಾಲ ಇನ್ನೊಂದ್ಸಲಿ ಅಯ್ಯೋ ನೆಟ್ ಖಾಲಿ ಆಗ್ಬಿಟ್ಟಿದೆ ತಡಿ, ಒಂದು 20 ರೂಪಾಯಿಗೆ ರೀಚಾರ್ಜ್ ಮಾಡಿಸು ಮಚ್ಚ ಅಂತಾರೆ. ಅವನಿಗೆ ಮಾಡಿಸೋನಿಗೆ ಎಲ್ಲಿ ಕಷ್ಟ, ಅವನಿಗೆ ದುಡ್ಡಿರಲ್ಲ ಅಲ್ವಾ? ಹಂಗೆ ಸರ್, ಫೈನಲಿ ಸಿನಿಮಾ ರಿಲೀಸ್ಗೆ ರೆಡಿ ಇದೆ, ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಿಜವಾಗ್ಲೂ ಒಂದೇನಂದ್ರೆ ಮೇಡಮ್, ಖುಷಿ ಆಗ್ತಿದೆ. ಫೆಬ್ರವರಿ 6ನೇ ತಾರೀಕು ನಮ್ಮ ರಕ್ಕಸಪುರದೊಳ ಸಿನಿಮಾನ ದೊಡ್ಡ ಪರದೆ ಮೇಲೆ ಬರ್ತಿದ್ದೀವಿ. ಕನ್ನಡ ಜನತೆ ನಮ್ಮನ್ನು ಇಷ್ಟು ದಿನ ಯೂಟ್ಯೂಬಲ್ಲಿ ಹೆಂಗೆ ನಮಗೆ ಸಪೋರ್ಟ್ ಮಾಡ್ಕೊಂಡು ಇಷ್ಟು ದಿನ ಬೆಳೆಸಿದ್ದೀರೋ, ಇನ್ನು ಮುಂದೆ ಬೆಳ್ಳಿ ಪರದಲ್ಲೂ ಹಂಗೆ ಬೆಳೆಸ್ತೀರಾ ಅಂತ ನಂಬಿಕೆ ನನಗಿದೆ. ಥ್ಯಾಂಕ್ ಯು ಸೊ ಮಚ್ ಸರ್, ಜಾಯ್ನ್ ಆಗಿ. ಥ್ಯಾಂಕ್ ಯು ಮೇಡಮ್. ಆ್ಯಕ್ಚುಲಿ ಏನಂದರೆ ಈ ಹುಡುಗಿ ಅನಾಥ ಹುಡುಗಿ, ನಮ್ಮ ಇರುವ ನಿಮಿಷ ನಾನು ಮಾತಾಡಗಂಟ ಆ್ಯಕ್ಚುಲಿ ನನ್ನ ನಿಮ್ಮ ಹೆಸರೇನು ಮೇಡಮ್? ನೋಡಿ ಮೇಡಮ್, ನನಗೆ ಉಲ್ಟಾ ಪಲ್ಟಾ ಮಾಡ್ತಾಳೆ. ಗೂಬೆ ಅಂತ ಹೆಂಗೆ ಹೇಳ್ತೀರಾ? ನಿಮ್ಮ ಹೆಸರು ಗೊಂಬೆನಾ? ಅಯ್ಯೋ ಸಾರಿ ಮೇಡಮ್, ಇವ್ರ ಹೆಸರು ಗೊಂಬೆ ಅಂತೆ. ನಾನು ನಿಜವಾಗ್ಲೂ ಚಿಕ್ಕ ಮಕ್ಕಳು ಯಾರೇ ಆ್ಯಕ್ಟ್ ಮಾಡಲಿ ಅದ್ಭುತ ಕಲಾವಿದೆ ಇವರು. ನನಗೆ ಖುಷಿ ಆಗ್ತಿತ್ತು ಆ ಸೀನಲ್ಲಿ. ನಾವೊಂದು ಹಾಸ್ಪಿಟ್ಲ್ ಸೀನ್ ಮಾಡ್ತಿದ್ದಾಗ ಎಷ್ಟು ಅದ್ಭುತವಾಗಿ ಆ್ಯಕ್ಟ್ ಮಾಡ್ತಾಳೆ ಅಂದರೆ, ರಾಜ್ ಬಿ ಶೆಟ್ಟಿ ಸರ್ನ ಹಿಡ್ದು ಕೂರಿಸುವಂಥ ಕ್ಯಾರೆಕ್ಟ್ರು ಮಾಡ್ತಾಳೆ. ಅದ್ಭುತ ಪುಟ, ಚೆನ್ನಾಗಿ ಮಾಡು. ಇನ್ನು ನೆಕ್ಸ್ಟ್ ಎಷ್ಟೆಷ್ಟು ಮಾಡಿದ್ರು ಕೂಡ ಚೆನ್ನಾಗಿ ಮಾಡು. ಆಮೇಲೆ ಒಂದೇನಂದರೆ ಆಲ್ ದ ಬೆಸ್ಟ್, ಒಳ್ಳೇದಾಗಲಿ. ಗೂಬೆ ಅಲ್ಲ ಗೊಂಬೆ ಇವ್ರ ಹೆಸರು. ಓಕೆ ಚಿನ್, ಬಾಯ್.
ನೋಡಿದ್ರಲ್ವಾ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಕನ್ನಡ ಪಿಕ್ಚರ್.